ಮುನಿರತ್ನ ಸೆಟಲ್ಮೆಂಟ್ ಬಾಂಬ್ ಅನ್ನ ಈ ಕೇಸಿಗೆ ಸಂಬಂಧಪಟ್ಟಂಗೆ ಸಿಡಿಸಿದ್ದಾರೆ. ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಪಿ ವೈದು ಸೆಟಲ್ಮೆಂಟ್ ಆಯ್ತು, ಸಿಪಿ ಯೋಗೇಶ್ವರ್ ಅವರದು. ನಂದು ಸೆಟಲ್ಮೆಂಟ್ ಆಯ್ತು, ಈಗ ಇನ್ಯಾರ್ದೋ ಸೆಟಲ್ಮೆಂಟ್ ಆಯ್ತು ಅಂತ ಕೇಳಲ್ಪಟ್ಟಿದ್ದೀವಿ. ಯಾರು ಅಡ್ಡ ಬಂದ್ರು ಅವರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಮುನಿರತ್ನ ಅವರು ಆಡಿರುವಂತದ್ದು ಮಾತಿದು. ನನ್ನದು ಯೋಗೇಶ್ವರ್, ರೇವಣ್ಣ, ರಮೇಶ್ ಜಾರಕಿಹೊಳಿ, ಈಗ ಯಾರಿದ್ದಾರೆ ಅವರಿಗೂ ಸೆಟಲ್ಮೆಂಟ್ ಆಗಿದೆ. ಇಬ್ಬರು ಸಚಿವರಿಗೆ ಯಾವ ರೀತಿ ಸೆಟಲ್ಮೆಂಟ್ ಅಂತ ನೋಡಿ ನೀವು. ಡಿ.ಕೆ. ಶಿವಕುಮಾರ್ ಅವರ ಹೆಸರು ಹೇಳದೆ ಮುನಿರತ್ನ ಅವರು ಪರೋಕ್ಷವಾಗಿ ಅವ್ರ ವಿಚಾರವನ್ನ ಅಥವಾ ಅವ್ರ ಕಡೆಗೆ ಗುಮಾನಿಯನ್ನ ತೂರಿ ಬಿಡೋ ರೀತಿಯಲ್ಲಿ ಈ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಈಗ ಆಲ್ರೆಡಿ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳಿದ್ರು, ಅವ್ರದ್ದು ಈಗ ನೋಡಿ ಸೆಟಲ್ಮೆಂಟ್ ಆಗ್ತಾ ಇದೆ ಅಂತ ಮುನಿರತ್ನ ಹೇಳಿದ್ದಾರೆ. ನೋಡಿ, ರಣ್ಯಾರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ದು ಸೆಟಲ್ಮೆಂಟ್ ಆಯಿತು, ಅದೇ ರೀತಿ ನಂದು ಸೆಟಲ್ಮೆಂಟ್ ಆಯಿತು. ಈಗ ಮೋಸ್ಟ್ಲಿ ಇನ್ಯಾರ್ದು ಸೆಟಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ರೀತಿ ಸೆಟಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ. ಯಾರು ಅಡ್ಡ ಬಂದರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟಲ್ಮೆಂಟ್ ಆಯಿತಾ? ರೇವಣ್ಣನ ಸೆಟಲ್ಮೆಂಟ್ ಆಯಿತಾ? ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಆಯಿತಾ? ಈಗ ಯಾರಿದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟಲ್ಮೆಂಟ್ಗೆ ಆಗಿರಬೇಕು. ಒಟ್ಟಿನೊಳಗೆ ಸೆಟಲ್ಮೆಂಟ್ ಆಗತ್ತೆ. ಅದು ಸೆಟಲ್ಮೆಂಟ್ ಆದಮೇಲೆ, ಇವಾಗ ನಮ್ಗೆ ಆದಮೇಲೆ ಗೊತ್ತಾಯಿತು, ನನಗೂ ಆಗೋರ್ಗೆ ನನಗೂ ಗೊತ್ತಿರಲಿಲ್ಲ. ಎಲ್ಲರದ್ದು ಆದಮೇಲೆ ಗೊತ್ತಾಗೋದು. ಇವಾಗ ನೆಕ್ಸ್ಟ್ ಮುಂದಿನ ದಿನಲ್ಲಿ ಕಾಯ್ದು ನೋಡೋಣ ಯಾರಿಗೆ ಸೆಟಲ್ಮೆಂಟ್ ಆಗೈತೆ ಅಂತ. ಯಾಕಂದರೆ ಇಬ್ಬರು ಸಚಿವರು ಅಂತ ಹೇಳಿದ್ರಲ್ಲ, ಆ ಇಬ್ಬರು ಸಚಿವ್ರಿಗೆ ಯಾವ ರೀತಿ ಸೆಟಲ್ಮೆಂಟ್ ಕಾಯ್ದು ನೋಡೋಣ. ನೋಡಿ